ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇನ್ನೊಂದು ವಾರ ಕಳೆದ ಮೇಲೆ ಯಾವ್ದಾದ್ರು ಮುಹೂರ್ತ ಐತೇನ್ರಿ? ಹೇಳ್ತೀನಿ, ಅದಕ್ಕೇನಂತೆ. ಮಂಗಳವಾರ ಮಧ್ಯರಾತ್ರಿ 11ವರೆಗೆ ಒಳ್ಳೆ ಮುಹೂರ್ತ ಇದೆಯಲ್ಲ. ಮಂಗಳವಾರ ಮಧ್ಯರಾತ್ರಿನ? ಅವತ್ತು ಅಮಾವಾಸ್ಯೆ ಐತ್ರಿ. ಮಧ್ಯರಾತ್ರಿ 11ವರೆ ಮೇಲೆ ಯಾವ ಮುಹೂರ್ತನೂ ಇಲ್ಲ. ಅದು ಪ್ರೇತಕ್ಕ ಭೂತಕ್ಕ ಶಾಂತಿಗಿರೋ ಮುಹೂರ್ತ. ಹೌದಲ್ಲ, ಶುಕ್ರವಾರ ಒಳ್ಳೆ ಮುಹೂರ್ತ ಇದೆ. ಶುಕ್ರವಾರ ಶುಭ ಮುಹೂರ್ತ ಐತ್ರಿ, ಆದ್ರ ಅದು ಗೃಹ ಪ್ರವೇಶಕ್ಕ ಹೋಮಕ್ಕ ಪ್ರಶಸ್ತವಾದ ಮುಹೂರ್ತ. ಅವ್ರಿಗೆ ಮುಹೂರ್ತ ಹೇಳ್ಬೇಕು ನೀನು ಗೃಹ ಪ್ರವೇಶಕ್ಕೆ. ಇದಕ್ಕಲ್ಲ, ಏನ್ ಕಲ್ತು ಬಂದಿದ್ದೀಯ ನೀನು? ಆಯ್ತು ಇರ್ರಿ, ಸ್ವಲ್ಪ ಇನ್ನೊಂದ್ಸರಿ ಕನ್ಫ್ಯೂಸ್ ಆಗೋಯ್ತು. ಭಾನುವಾರ ರಜಾ ದಿನ, ಬಹಳ ಚೆನ್ನಾಗಿದೆ. ಹೌದು, ಎಲ್ಲರೂ ಮನೆಗೆ ಇರ್ತಾರೆ. ಭಾನುವಾರ ಇವರಿಬ್ರು ಜಾತಕದ ಪ್ರಕಾರ ಗ್ರಹಗತಿಗಳು ಕೂಡ ಬರಂಗಿಲ್ರಿ. ಬೇಕಿದ್ರ ಇನ್ನೊಂದ್ಸಲ ನೀವೇ ನೋಡ್ರಿ. ಬೀಗ್ರೆ, ನೀವಿನ್ನು ಏನು ಹೇಳೋದ್ ಬೇಡ. ತಾವು ಇಷ್ಟಪಟ್ಟು ಮುರಿದು ಬೀಳೋ 3 ಮುಹೂರ್ತ ಇಟ್ಕೊಟ್ರಲ್ಲ, ತಾವಿನ್ನು ಗೊತ್ತಾಯ್ತು ಬಿಡಿ. ಇವತ್ತು ನಿಜವಾಗ್ಲೂ ಒಳ್ಳೆ ಮುಹೂರ್ತ ಐತ್ರಿ. ಸುಬ್ಬು ಅವರು ಮತ್ತೆ ಶ್ರಾವಣಿಯವರು ಇವತ್ ರಾತ್ರಿ ಆ ಮುಹೂರ್ತದಾಗ ಸೇರಿದ್ರ ಇಬ್ರ ಜೀವನನು ಬಹಳ ಸುಂದರವಾಗಿರ್ತೈತಿ, ಸೊಗಸಾಗಿರ್ತೈತ್ರಿ. ಹಂಗ ಈ ಮನೆಗ ಬಂಗಾರದಂತ ಕೂಸ್ ಬರ್ತದ್ರಿ. ಅದು ಸಾಮಾನ್ಯವಾದ ಕೂಸ್ ಅಲ್ರಿ, ಚಕ್ರಾಧಿಪತಿ ಆಗುವಂತ, ಸಾಮ್ರಾಟ ಆಗುವಂತ ಎಲ್ಲಾ ಲಕ್ಷಣ ಇರೋ ಕೂಸ್ ಬರ್ತದ್ರಿ. ಆ ಕೂಸು ಈ ಮನೆಯಾಗ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡು ಆಟ ಆಡ್ತದ್ರಿ. ಸುಬ್ಬು, ಶ್ರಾವಣಿ ಮೇಡಮ್ ಅವರೇ, ಗೊತ್ತಾಯ್ತಾ? ಇಲ್ಲ ಇಲ್ಲ ಇಲ್ಲ, ನಾನು ಇದಕ್ಕೆ ಒಪ್ಕೊಳ್ಳಲ್ಲ. ಇದಾಗಲ್ಲ. ಅಷ್ಟಕ್ಕೂ ನಿಮ್ ಒಪ್ಪಿಗೆ ಕೇಳ್ತಾರೆ ಯಾರ್ರಿ? ಒಪ್ಕೋಬೇಕಾಗಿರೋರು ಒಪ್ಕೊಂಡ್ರೆ ಸಾಕು ಅಲ್ವೇನ್ರಿ? ಏನೋ ಸುಬ್ಬು, ಶ್ರಾವಣಿ ಅಮ್ಮವರು ನಾಚಿಕೆಲೆ ಒಪ್ಪಿಗೆ ಸೂಚಿಸ್ಬಿಟ್ರು, ನೀನು ಹೋಗಪ್ಪ, ನನಗೂ ನಾಚಿಕೆ ಆಗಿದೆ. ಲೇ ವಿಶಾಲು, ಅರ್ಥ ಆಯ್ತಾನೆ? ಗಂಡ ಹೆಂಡತಿ ಇಬ್ರು ನಾಚ್ಕೊಂಡ್ರು. ಹಾಗಿದ್ರೆ ಇವತ್ತು ರಾತ್ರಿ ಸುಮ್ಮನೆ ಇರ್ತೀರಾ?